ಪ್ರತಿಭಟನೆ ಮಾಡ್ತಿದ್ವಿ. ಈಗೇನಾಗಿತ್ತು? ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿ ಏನಿದೆ, ಕರ್ನಾಟಕ ರಾಜ್ಯ ಸಮಿತಿ ಏನಿದೆ, ಆ ರಾಜ್ಯ ಸಮಿತಿಯ ಅಡ್ವೈಸರ್ ನಾನು ರಾಮಾಂಜನಪ್ಪ ಅಂತ ಹೇಳಿ. ಈಗ ಕಳೆದ 2 ತಿಂಗಳಿಂದ ಅವರು ರಾಜ್ಯ ಮಟ್ಟದ ಸಮಾವೇಶ ಮಾಡಿದ್ರೆ ನಾವು ಇದ್ವಿ. ನಾವು ಕೂಡ ಆ ಹೋರಾಟಕ್ಕೆ ಎಲ್ಲ ಬೆಂಬಲ ಕೊಟ್ಟಿದ್ದೀವಿ. ಇವತ್ತು ಅವರು ಶಾಂತಿಯುತವಾಗಿ ಒಂದು ಬೃಹತ್ ಪ್ರತಿಭಟನಾ ಧರಣಿಯನ್ನು ಹಾಕ್ಕೊಂಡಿದ್ರು ನಿರುದ್ಯೋಗ ಸಮಸ್ಯೆ ಬಗ್ಗೆ ಸರ್ಕಾರದ ಗಮನ ಸೆಳೆಯೋದಕ್ಕೆ. ಇದಕ್ಕೆ ಪೊಲೀಸರು ಅರೆಸ್ಟ್ ಮಾಡೋದಕ್ಕೆ ಕಾರಣಗಳೇ ಇಲ್ಲ. ಅವರೆಲ್ಲರೂ ಇವನು ಕೈ ಕಟ್ಟಿಕೊಂಡು ಧರಣಿಯಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕು ಅಂದ್ಕೊಂಡಿದ್ರು. ಪೊಲೀಸರು ದಾಂಧಲೆ ಆಗುತ್ತೆ ಅಂತ ಏನು ಹೇಳ್ತಾ ಇದ್ದಾರೆ. ದಾಂಧಲೆ ಆಗ್ಬಿಟ್ಟು ಕೈಗಳು ಫ್ರೀ ಇರಬೇಕಲ್ಲ, ಕೈ ಕಟ್ಟಿಕೊಂಡು ಧರಣಿಯಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕು ಅಂದ್ಕೊಂಡಿದ್ರು. ಅಂಥ ಸಂದರ್ಭದಲ್ಲಿ ಅವ್ರು ಇರ್ತಕ್ಕಂಥ ಜಾಗಕ್ಕೆ ಬಂದು ಪೊಲೀಸರು ವಶಕ್ಕೆ ತಗೊಂಡಿದ್ದಾರೆ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಪ್ರಜಾತಂತ್ರ ಅಸ್ತಿತ್ವದಲ್ಲಿದೆಯಾ, ನಾಶ ಆಗಿ ಹೋಗಿದೆಯಾ ಅನ್ನೋ ಪ್ರಶ್ನೆ ಬರ್ತದೆ. ಮೂಲಭೂತ ಪ್ರಶ್ನೆ ಬರ್ತದೆ. ಒಂದು ಧರಣಿ ಮಾಡ್ತಕ್ಕಂಥ ಹಕ್ಕು ಜನಗಳಿಗೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಇನ್ನು ಯಾವ ಹಕ್ಕು ಜನಗಳು ಉಳಿತಿದೆ? ಇದನ್ನ ನಾವು ಧಾರವಾಡ ಜನಜಾಗೃತಿ ಅಭಿಯಾನದಿಂದ ಮತ್ತು ಹೋರಾಟ ಮಾಡತಕ್ಕಂಥ ಯುವ ಜನರ ಪರವಾಗಿ ನಿಂತುಕೊಂಡು ಇದನ್ನು ಖಂಡನೆ ಮಾಡ್ತಾ ಇದೀವಿ. ರಾಜ್ಯದ ಜನಗಳು ಕೂಡ ಈ ಹೋರಾಟದಲ್ಲಿ ಭಾಗವಹಿಸಬೇಕು ಅಂತ ನಾವು ಮನವಿ ಮಾಡ್ತಾ ಇದ್ದೀವಿ. ರಾಮಾಂಜನಪ್ಪ ಅಲ್ದಾಗಿ.